ವೀಕ್ಷಕರಿಗೆಲ್ಲ ನಮಸ್ಕಾರ. ಶ್ರೀ ಅಸ್ಟ್ರಾಲಜಿ ಪರವಾಗಿ ನಮಸ್ಕಾರಗಳನ್ನ ತಿಳಿಸ್ತೇನೆ. ಸಾಮಾನ್ಯವಾಗಿ ಮನೆಗಳಲ್ಲಿ, ವಾಸ ಮಾಡುವ ಮನೆಗಳಲ್ಲಿ ಇದ್ದಕ್ಕಿದ್ದಾಗೆ ಹಣದ ಕೊರತೆ ಹೆಚ್ಚಾಗ್ತದೆ ಮತ್ತು ಆರೋಗ್ಯದ ಸಮಸ್ಯೆ, ಇದ್ದಕ್ಕಿದ್ದಂಗೆ ಅಪಘಾತಗಳಾಗ್ತಕ್ಕಂಥದ್ದು, ಈ ರೀತಿಯ ಸಮಸ್ಯೆಗಳು ಹೆಚ್ಚಾದಾಗ ಮತ್ತು ಅನ್ಎಕ್ಸ್ಪೆಕ್ಟೆಡ್ ಎಕ್ಸ್ಪೆನ್ಸಸ್, ನಾವು ಯೋಚನೆ ಮಾಡಿದಲೇ ಎಕ್ಸ್ಪೆನ್ಸ್ಗಳು ಜಾಸ್ತಿ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂತಹ ಸಮಯದಲ್ಲಿ ನಾವು ತಿಳ್ಕೋಬೇಕು, ಆ ಮನೆಯಲ್ಲಿ ನಾವು ವಾಸ ಮಾಡ್ತಾ ಇರ್ತಕ್ಕಂಥ ಮನೆಯಲ್ಲಿ ನಾವು ಮಾಡ್ತಾ ಇರ್ತಕ್ಕಂತಹ ಪೂಜೆ ಫಲಿಸ್ತಾ ಇದೆಯೇ, ಖಂಡಿತವಾಗಿ ನಾವು ಮಾಡ್ತಿರ್ತಕ್ಕಂತಹ ಪೂಜೆ ಫಲಿಸ್ತಾ ಇದೆಯೇ, ಅಥವಾ ಮನೆಯಲ್ಲಿ ಏನಾದರೂ ವಾಸ್ತುವಿನ ದೋಷ ಇದೆಯೇ ಅನ್ನೋದನ್ನು ಫಸ್ಟು ತಿಳ್ಕೋಬೇಕು. ಅದರಲ್ಲೂ ನಾವು ಮಾಡ್ತಕ್ಕಂತಹ ಪೂಜೆ ಫಲಿಸ್ತಾ ಇದೆಯಾ, ಆದರೆ ಮಾಡ್ತಾ ಇರ್ತಕ್ಕಂಥ ಪೂಜೆ ಫಲಿಸ್ತಾ ಇದ್ದರೆ ಮತ್ತು ಏನಕ್ಕೆ ಹಣಕ್ಕೆ ಕೊರತೆ ಬರಬೇಕು, ಏನಕ್ಕೆ ಕಾಯಿಲೆಗಳು ಹೆಚ್ಚಾಗಬೇಕು, ಆಸ್ಪತ್ರೆ ಖರ್ಚು ಜಾಸ್ತಿ ಆಗುತ್ತೆ, ಇದಕ್ಕಿದ್ದಂಗೆ ಎಕ್ಸ್ಪೆನ್ಸ್ಗಳು, ಖರ್ಚುಗಳು ಹೆಚ್ಚಾಗುತ್ತೆ, ಮನಃಶಾಂತಿ ಇರಲ್ಲ, ಮನಸ್ಸಿಗೆ ಶಾಂತಿ ಇರಲ್ಲ, ನಿದ್ದೆ ಬರ್ತಾ ಇರಲ್ಲ, ಮನೆ ಮಾಲಕರಿಗೆ ನಿದ್ದೆ ಬರ್ತಾ ಇರಲ್ಲ, ಈ ರೀತಿಯ ಸಮಸ್ಯೆಗಳು ಹೆಚ್ಚಾಗುತ್ತೆ. ಆಗ ನಾವೇನು ತಿಳ್ಕೊಬೇಕು ಅಂದರೆ, ಮನೆಯಲ್ಲಿ ಲಕ್ಷ್ಮಿಯ ಆವಾಹನೆ ಅಂದರೆ ಲಕ್ಷ್ಮಿಯ ಅಂಶಾತ್ಮ ಅಂತ ಹೇಳ್ತಾರೆ. ಮನೆಯಲ್ಲಿ ತಾಯಿ ಮಹಾಲಕ್ಷ್ಮಿಯ ಹರಿವು, ಆ ದೇವತೆಯ ಹರಿವು ಕಡಿಮೆ ಆದಾಗ ಸುಖ ಭೋಗ ಭಾಗ್ಯಗಳನ್ನು ಕೊಡ್ತಕ್ಕಂತಹ ಮಹಾಲಕ್ಷ್ಮಿಯ ಶಕ್ತಿ ಅಂದರೆ ಆ ಮನೆಯಲ್ಲಿ ಹರಿತಕ್ಕಂತಹ ಲಕ್ಷ್ಮಿ ಅಂಶಾತ್ಮ, ಆ ಎನರ್ಜಿ ಏನು ಕಾಸ್ಮಿಕ್ ಎನರ್ಜಿ ಅಂತ ಹೇಳ್ತೀವಿ, ಅದು ಕಡಿಮೆ ಆಗ್ತಾ ಇರುತ್ತೆ. ಮನೆಯಲ್ಲಿ ಕಡಿಮೆ ಹರಿವು ಅಂದರೆ ಆ ಎನರ್ಜಿಗಳೇ ಇರೋಲ್ಲ ಆ ಮನೆಯಲ್ಲಿ. ಪಾಸಿಟಿವ್ ಎನರ್ಜಿ ಕಡಿಮೆ ಆಗಿ ನೆಗೆಟಿವ್ ಎನರ್ಜಿಗಳು ಹೆಚ್ಚಾಗ್ತಾ ಇರುತ್ತೆ. ಒಂದು ರೀತಿಯಲ್ಲಿ ದರಿದ್ರತೆ ಆವರಿಸ್ಬಿಡುತ್ತೆ. ಅಂಥ ಸಮಯದಲ್ಲಿ ನಾವು ಇಲ್ಲ ಪಂಚಾಂಗದ ಮುಖಾಂತರ ಜ್ಯೋತಿಷಗಳನ್ನು ಕೇಳಿ ಏನು ಸಮಸ್ಯೆ ಆಗ್ತಾಯಿದೆ, ಪ್ರಶ್ನೆಶಾಸ್ತ್ರದ ಮುಖಾಂತರ, ಬೇರೆ ಕವಡೆಶಾಸ್ತ್ರದ ಮುಖಾಂತರ ನಾವು ಅದಕ್ಕೆ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳೋಕೆ ನೋಡ್ತೀವಿ. ಆದರೆ ಈ ರೀತಿ ಆದಾಗ ಮನೆಯಲ್ಲಿ ಏನಾದರೂ ನೆಗೆಟಿವ್ಸ್ ಅಂದರೆ ಮನೆಯಲ್ಲಿ ಅಂಶ, ಮಹಾಲಕ್ಷ್ಮಿ ಅಂಶಗಳು, ಅಂಶಾತ್ಮ ಅಂತ ಹೇಳ್ತೀವಿ, ಆ ಅಂಶಗಳು ಕಡಿಮೆ ಆದಾಗ ಈ ರೀತಿ ಸಮಸ್ಯೆಗಳು ಹೆಚ್ಚಾಗಲಿಕ್ಕೆ ಜಾಸ್ತಿ ಆಗುತ್ತೆ. ಹಣ ಲುಕ್ಸಾನ್, ಹಣ ಆದ ಹರಿವು ಕಡಿಮೆ ಆಗಿಬಿಡುತ್ತೆ ಇದಕ್ಕಿದೆ. ಸೊ ಆ ಸಮಯದಲ್ಲಿ ನಾವು ಮಾಡ್ತಕ್ಕಂತಹ ರೆಮಿಡೀಸ್ ಏನು ಮಾಡ್ಕೋಬೇಕು ಅಂದರೆ, ಮನೆಯನ್ನು ಸ್ವಚ್ಛವಾಗಿ ಪ್ರತಿ ಮಂಗಳವಾರ ಶುಕ್ರವಾರ ಅರಿಶಿಣ ಮತ್ತು ಕಲ್ಲುಪ್ಪು ಅಂತ ಬರುತ್ತೆ, ಕ್ರಿಸ್ಟಲ್ ಸಾಲ್ಟ್, ಅದರಿಂದ ಮನೆಯನ್ನು ಸಾರಿಸಬೇಕು. ಆ ರೀತಿ ಮಾಡಿದಾಗ ಮನೇಲಿರ್ತಕ್ಕಂತಹ ನೆಗೆಟಿವ್ಸ್ ಒಂದು 60-70% ಭಾಗ ಮನೇಲಿರ್ತಕ್ಕಂಥ ನೆಗೆಟಿವ್ಸ್ ಕಡಿಮೆ ಆಗ್ತದೆ. ಮತ್ತು ಸಾಧ್ಯವಾದಷ್ಟು ಪ್ರತಿದಿನ ಅಥವಾ ಪ್ರತಿ ಶುಕ್ರವಾರ, ಪ್ರತಿದಿನ ಆಗದೇ ಹೋದರೂ ಕೂಡ ಪ್ರತಿ ಶುಕ್ರವಾರ ಮಹಾಲಕ್ಷ್ಮಿಗೆ ಕುಂಕುಮಾರ್ಚನೆಯನ್ನು ಮಾಡಬೇಕು. ಮಹಾಲಕ್ಷ್ಮಿಗೆ ಕುಂಕುಮಾರ್ಚನೆಯನ್ನು ಮಾಡಿ, ಅಂದರೆ ಲಕ್ಷ್ಮಿಯ ಸಹಸ್ರನಾಮವನ್ನು ಹೇಳುವುದರ ಮುಖಾಂತರ ಮಹಾಲಕ್ಷ್ಮಿಗೆ ಕುಂಕುಮದ ಅರ್ಚನೆಯನ್ನು ಮಾಡೋದರಿಂದ ಮಹಾಲಕ್ಷ್ಮಿ ತಾಯಿ ಸುಪ್ರೀತಳಾಗಿ ಆ ಮನೆಗೆ ಇರತಕ್ಕಂತಹ ದಾರಿದ್ರ್ಯತೆಯನ್ನು ಕಡಿಮೆ ಮಾಡಿ ಅಲ್ಲಿ ಶುಭ ಸಂಕೇತವಾದಂತಹ ಪಾಸಿಟಿವ್ ಎನರ್ಜಿ, ಲಕ್ಷ್ಮಿಯ ಅಂಶಗಳು, ಲಕ್ಷ್ಮಿಯ ಅಂಶಾತ್ಮಗಳು ಬರಲಿಕ್ಕೆ ಹೆಚ್ಚಾಗ್ತದೆ. ಯಾವಾಗ ಮನೆಯಲ್ಲಿ ಆ ಎನರ್ಜಿ, ಪಾಸಿಟಿವ್ ಎನರ್ಜಿ ಬರಲಿಕ್ಕೆ ಆರಂಭ ಆಗ್ತದೆ, ಆ ಮನೆಯಲ್ಲಿರ್ತಕ್ಕಂಥ ದಾರಿದ್ರ್ಯತೆಗಳು ಕಡಿಮೆ ಆಗುತ್ತೆ. ಮತ್ತು ಪ್ರತಿದಿನ ಮಾಡಿದರೆ ಲಕ್ಷ್ಮಿಯ ಕುಂಕುಮಾರ್ಚನೆಯನ್ನು ಬಹಳ ಒಳ್ಳೆಯದು. ಮತ್ತು ಪ್ರತಿ ಶುಕ್ರವಾರ ತುಪ್ಪದ ದೀಪವನ್ನು ಮಹಾಲಕ್ಷ್ಮಿಗೆ ಬೆಳಿಗ್ಗೆ ಮತ್ತು ಸಂಜೆ ತುಪ್ಪದ ದೀಪ ಹಚ್ಚೋದ್ರಿಂದ ಕೂಡ ಆ ಮನೆಯಲ್ಲಿರ್ತಕ್ಕಂಥ ದರಿದ್ರ ಅಂದರೆ ನಮಗೆ ಗೊತ್ತಾಗಲ್ಲ, ಆ ನೆಗೆಟಿವ್ಸ್ ದಾರಿದ್ರ್ಯತೆ ಅನ್ನೋದು ಎಲ್ಲಿ ಇರುತ್ತೆ. ಯಾರಾದರೂ ನೆಂಟರಿಸ್ಟರು ಬಂದಾಗ ಅವರ ಮುಖಾಂತರ ಮನೆಗೆ ರವಾನೆ ಆಗಿರುತ್ತೆ, ಮತ್ತು ಮನೆಗೆ ದೃಷ್ಟಿದೋಷ ಆಗಿರುತ್ತೆ, ಯಾರೋ ಅನಾಮಿಕರು, ಯಾರೋ ಅಪರಿಚಿತರು ಬಂದು ಹೋಗಿರ್ತಾರೆ, ಅವರಲ್ಲಿರ್ತಕ್ಕಂತಹ ಕೆಟ್ಟ ಶಕ್ತಿಗಳು ಅಂತ ಹೇಳ್ತೀವಿ, ಆ ನೆಗೆಟಿವ್ಸ್ ಮನೇಲೆ ಉಳ್ಕೊಂಡಿರುತ್ತೆ. ಅದು ದೃಷ್ಟಿದೋಷಗಳು, ಅಥವಾ ನಾವು ಹಾಕ್ಕೊಂಡು ಹೋಗ್ತಕ್ಕಂತಹ ಬಟ್ಟೆಗಳಿಂದ ಕೂಡ ಕೆಲವು ನೆಗೆಟಿವ್ಸ್ಗಳು ಮನೆಗೆ ಬಂದಿರತಕ್ಕಂತಹ ಪಾಸಿಬಿಲಿಟೀಸ್ ಇರುತ್ತೆ. ಸೊ ಅಂಥ ಸಮಯದಲ್ಲಿ ಈ ರೀತಿಯ ಒಂದು ಕೆಲವು ರೆಮಿಡೀಸ್ಗಳನ್ನ ನಾವು ಮಾಡ್ಕೊಳ್ಳೋದ್ರಿಂದ ಮನೇಲಿರ್ತಕ್ಕಂತಹ ದಾರಿದ್ರ್ಯತೆ
ಆ ನೆಗೆಟಿವ್ಸನ್ನು ಓಡಿಸಿ ಲಕ್ಷ್ಮಿಯ ಒಳಹರಿವು, ಲಕ್ಷ್ಮಿಯ ಅಂಶಾತ್ಮವನ್ನು ಹೆಚ್ಚಿಸ್ಕೊಳ್ಳೋದ್ರಿಂದ ನಮಗೆ ಆಗ್ತಕ್ಕಂತಹ ಎಷ್ಟೋ ಹಣದ ಸಮಸ್ಯೆಗಳು ಕಡಿಮೆ ಆಗುತ್ತೆ. ಕನಿಷ್ಠ ಪಕ್ಷ 60ರಿಂದ 80% ಲಕ್ಷ್ಮಿಯ ಅಂದರೆ ದಾರಿದ್ರ್ಯತೆಯನ್ನು ಕಡಿಮೆಯಾಗಿ ನಮಗೆ ಪಾಸಿಟಿವ್ ಶಕ್ತಿಗಳು ತಾಯಿ ಮಹಾಲಕ್ಷ್ಮಿಯ ಕೃಪೆಗೆ ಒಳಗಾಗ್ತೀವಾಗ. ಸೊ ಹಾಗಾಗಿ ಇಂತಹ ಒಂದು ರೆಮಿಡೀಸ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಮತ್ತು ಯಾರಿಗೆ ಈ ರೀತಿಯಾಗಿರ್ತಂಥ ಸಮಯದಲ್ಲಿ ಪ್ರತಿನಿತ್ಯ ಮಹಾಲಕ್ಷ್ಮಿಯ ಮಂತ್ರ ಜಪವನ್ನು ನಾವು ಪಠಿಸಬೇಕು. ಮಹಾಲಕ್ಷ್ಮಿ ಮಂತ್ರ ಓಂ ಶ್ರೀಂ ಮಹಾಲಕ್ಷ್ಮೀ ನಮಃ ಅಂತ ಹೇಳ್ತೀವಿ. ಓಂ ಶ್ರೀಂ ಮಹಾಲಕ್ಷ್ಮೀ ನಮಃ ಅಂತ ಮಹಾಲಕ್ಷ್ಮಿಯ ಮಂತ್ರವನ್ನು ಪ್ರತಿದಿನ ಪಠಿಸೋದ್ರಿಂದ ಕನಿಷ್ಠ ಬಾರಿ 108 ಬಾರಿ ಅಥವಾ 108 2 ಬಾರಿ ಅಥವಾ 108 × 3 ಟೈಮ್ಸ್ ಪಠಿಸೋದ್ರಿಂದ ಆ ಪಠಿಸ್ತಕ್ಕಂತಹ ವ್ಯಕ್ತಿಗಳಿಗೂ ಒಂದು ಪಾಸಿಟಿವ್ ಎನರ್ಜಿ ಪಾಸಾಗಿ ಮಹಾಲಕ್ಷ್ಮಿ ಕೃಪೆ ಹೆಚ್ಚಾಗ್ತದೆ. ಮತ್ತು ಮನೆಯಲ್ಲಿ ಜೋರಾಗಿ ಪ್ರತಿನಿತ್ಯ ಬೆಳಿಗ್ಗೆ ಸಂಜೆ ಮಂತ್ರವನ್ನು ಹೇಳೋದ್ರಿಂದ ಮನೆಯಲ್ಲಿರ್ತಕ್ಕಂತಹ ನಿಗೂಢತೆ, ನಕಾರಾತ್ಮಕ ಶಕ್ತಿಗಳು ಕಡಿಮೆಯಾಗಿ ಪಾಸಿಟಿವ್ ಶಕ್ತಿ ಹೆಚ್ಚಾಗಿ ಆ ಮನೆಗೆ ಆಗಿರ್ತಕ್ಕಂತಹ ಫೈನಾನ್ಷಿಯಲ್ ಲಾಸಸ್, ಫೈನಾನ್ಷಿಯಲ್ ಅಬಂಡೆನ್ಸ್ ಹರಿದು ಬರ್ತದೆ, ಹಣದ ಅರಿವು ಹೆಚ್ಚಾಗ್ತದೆ. ನಮಸ್ಕಾರ, ಎಲ್ಲರಿಗೂ ಒಳ್ಳೆಯದಾಗಲಿ. ಈ ಒಂದು ರೆಮಿಡೀಸನ್ನು ಮಾಡೋದನ್ನು ಮರಿಬೇಡಿ. ಎಲ್ಲರಿಗೂ ಒಳ್ಳೆಯದು. ನಮಸ್ಕಾರ.